ವೀಕ್ಷಕರೇ, ನಮಸ್ಕಾರ. ಖುಷಿ ಹೆಲ್ದಿ ಕಿಚನ್ಗೆ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ನಿಮಗೋಸ್ಕರ ಒಂದು ಸ್ಪೆಷಲ್ ಆದಂಥ ಮೆಂತ್ಯ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಮೆಂತ್ಯ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ. ಬಟ್ ಈ ಥರ ಒಂದ್ಸಾರಿ ಟ್ರೈ ಮಾಡಿ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಇನ್ಯಾಕ್ ತಡ, ಬನ್ನಿ ಮೆಂತ್ಯ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ವೀಕ್ಷಕರೇ, ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆಯನ್ನು ಹಾಕೊಳ್ಳಿ. ಎಣ್ಣೆ ಕಾದ ನಂತರ 4 ಸ್ಪೂನ್ ಕಡಲೆಬೇಳೆಯನ್ನು ಸೇರಿಸ್ಕೊಳ್ಳಿ. ಹದವಾಗಿ ಹುರ್ಕೊಳ್ಳಿ. ನಿಮ್ಮ ಸ್ಟವ್ ಸಿಮ್ಮಲ್ಲಿದ್ದರೆ ಒಳ್ಳೆಯದು. ತುಂಬ ಜಾಸ್ತಿ ಹುರ್ಕೊಳ್ಳೋಕೆ ಹೋಗಬೇಡಿ, ಕಡಲೆಬೇಳೆಯ ಸ್ವಾದ ಹೊರಟೋಗ್ಬಿಡುತ್ತೆ. ನಂತರ 1 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೋಬೇಕು. ಅದನ್ನು ಕೂಡ ಕಡಲೆಬೇಳೆ ಜೊತೆ ಹುರ್ಕೊಳ್ಳಿ. ಈ ಚಟ್ನಿ ಪುಡಿಗಳನ್ನು ನೀವು ತುಂಬ ದಿನ ಶೇಖರಣೆ ಮಾಡಿಟ್ಕೋಬೋದು. ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡಿಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅವರು ಕೂಡ. ಈಗ ಇದಕ್ಕೆ ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೂ 3 ಒಣಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. ಅದನ್ನು ಕೂಡ ಇದ್ರ ಜೊತೆಗೆ ಹುರಿದುಕೊಳ್ಳಿ. ಇದು ತುಂಬ ಸುಲಭವಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ, ಹಾಗೂ ತುಂಬ ದಿನ ಸ್ಟೋರ್ ಮಾಡ್ಬೋದು. ಈ ಮೆಂತ್ಯ ಚಟ್ನಿ ಪುಡಿಯನ್ನು ಬಿಸಿ ಅನ್ನ ಮಾಡಿಕೊಂಡು ಹಾಗೆ ತುಪ್ಪ ಹಾಕ್ಕೊಂಡು ಅದರ ಜೊತೆಗೆ ಮೆಂತ್ಯ ಚಟ್ನಿ ಪುಡಿನ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಅಂದ್ಕೊಳ್ಳಿ. ಈ ಥರ ಮಾಡ್ಕೊಂಡು ತಿನ್ನೋದನ್ನು ಮರಿಬೇಡಿ, ತುಂಬ ಚೆನ್ನಾಗಿರುತ್ತೆ. ಇದು ಹುರಿದಾಗಿದೆ. ಇದಕ್ಕೆ ಈಗ ಧನಿಯಾ ಕಾಳನ್ನು 2 ಸ್ಪೂನ್ ಸೇರಿಸ್ಕೋಬೇಕು. ಅದನ್ನು ಕೂಡ ಇದ್ರ ಜೊತೆಗೆ ಹುರ್ಕೋಬೇಕಾಗತ್ತೆ. ಎಲ್ಲವನ್ನೂ ಒಂದು ಹದಕ್ಕೆ ಹುರ್ಕೊಳ್ಳಿ. ಇದು ಅತಿ ಸುಲಭ ಮಾಡುವಂಥದ್ದು, 10 ನಿಮಿಷದಲ್ಲಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ, ಈ ಹದದಲ್ಲಿ ಹುರ್ಕೋಬೇಕಾಗತ್ತೆ. ಜಾಗ್ರತೆ, ನಿಮ್ಮ ಸ್ಟವ್ ಸಿಮ್ಮಲ್ಲೇ ಇರಬೇಕಾಗತ್ತೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ನಾನು ಮೀಡಿಯಮ್ ಆಗಿ ಬೇಕಂತ ಒಂದು 3 ಒಣಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಇದು ಒಂದು ಇಬ್ಬರಿಗೆ ಆಗುತ್ತೆ, ಅದು ಒಂದು 2 ದಿನಕ್ಕೆ ಆಗ್ಬೋದು, ಅಷ್ಟು ಮಾಡ್ಕೊಂಡಿದ್ದೀನಿ. ಇದೇ ಪ್ರಮಾಣದಲ್ಲಿ ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಆ ಪ್ರಮಾಣ ನೀವು ಹೆಚ್ಚಿಸ್ಕೋಬೋದು. ಇದು ಹುರಿದಿದ್ದಾಗಿದೆ. ಇದನ್ನು ನಾವು ಆರೋದಕ್ಕೆ ಬಿಡಬೇಕಾಗತ್ತೆ. ಆರಿದ ನಂತರ ಈ ಮಿಶ್ರಣವನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೋಬೇಕಾಗತ್ತೆ. ಸರಿ ವೀಕ್ಷಕರೇ, ಈಗ ಆರಿದೆ. ಈ ಮಿಶ್ರಣವನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ಒಂದು ಸಣ್ಣ ಗೋಳಿ ಆಕಾರದಷ್ಟು ಹುಣಸೆಯನ್ನು ಸೇರಿಸ್ಕೋಬೇಕು ಹುಳಿಯಿಗೆ. ನಂತರ ನಾನು ಇದಕ್ಕೆ 3/4 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಹಿಂಗನ್ನು ಕೂಡ ಸೇರಿಸ್ಕೋಬೇಕು, ಒಂದು 1/4 ಚಮಚ ಸಾಕು. ನಾನೀಗ ಇದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಹದದಲ್ಲಿ ನೀವು ಪೌಡರ್ ಮಾಡ್ಕೋಬೇಕಾಗತ್ತೆ. ಇಷ್ಟೇ ವೀಕ್ಷಕರೇ, ನಮ್ಮ ಮೆಂತ್ಯ ಚಟ್ನಿ ಪುಡಿ ರೆಡಿಯಾಗಿದೆ. ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆಗೆ, ಬಿಸಿ ಬಿಸಿ ದೋಸೆ ಮೇಲೆ ಹಾಕ್ಕೊಂಡು ತಿನ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೂ ಚಪಾತಿ ಜೊತೆ ಸೇರಿಸ್ಕೊಂಡು ತಿನ್ಬೋದು. ಹಾಗೆ ವೀಕ್ಷಕರೇ, ನಮ್ಮ ಚಾನಲಲ್ಲಿ ಆಲ್ರೆಡಿ ನುಗ್ಗೆಕಾಯಿ ಸೊಪ್ಪು ಚಟ್ನಿ ಪುಡಿ ಹಾಗೂ ಹುರುಳಿಕಾಳು ಚಟ್ನಿ ಪುಡಿ ಕೂಡ ಮಾಡಿದ್ದೀವಿ. ಆ ವಿಡಿಯೋ ಲಿಂಕನ್ನು ಈ ವಿಡಿಯೋದ ಕೊನೆಯಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು.